ನಿಮ್ಗೆ ಕೆಲವರು ಬೇರೆ ರಾಜ್ಯಕ್ಕಿಂತ ಕಡಿಮೆ ಇದೆ, ಜಾಸ್ತಿ ಇದೆ ಅನ್ನೋದು ನೀವು ಮಾತಾಡ್ಬೋದು. ಈ ಡೆಲ್ಲಿ ಉದಾಹರಣೆ, ಡೆಲ್ಲಿ ತೆಗೆದುಕೊಂಡ್ರೆ ಅಲ್ಲಿ ಡೆಲ್ಲಿ ಸೆಕ್ಯೂರಿಟಿ ಬೇರೆ ವಿಚಾರ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ತೆಗೆದುಕೊಳ್ತಾ ಇದೆ. CSF is taking that responsibility. That cost is very high. ಇಲ್ಲಿ ನಾವೇ ಮಾಡ್ತಾ ಇದೀವಿ. ಈ ಸೆಕ್ಯೂರಿಟಿ ಆಂಗಲ್ ಎಲ್ಲ ನಮ್ದೇ ಕಾಸ್ಟ್, ನಮ್ಮಲ್ಲಿ ಕಾಸ್ಟ್. ನಾವು ಅದಕ್ಕೆ GST ಕೊಡ್ತಾ ಇದೀವಿ. ಅಲ್ಲಿ ಅದೆಲ್ಲ ಏನಿಲ್ಲ ಅಲ್ಲಿ. ಸೊ ಅದಕ್ಕೆ ನಿಮ್ಗೆ ಕಾಣ್ತಾ ಇರ್ಬೋದು. ಬಟ್ ಅವ್ರಿಗೂ ಟೈಮ್ ಹತ್ರ ಬರ್ತಾ ಇದೆ. ಅವರು ಡಿಸಿಷನ್ ತಗೊಳ್ಳೇಬೇಕಾದಂತ ಪರಿಸ್ಥಿತಿ ಅವರು ಕೂಡ ಬಂದಿದ್ದಾರೆ. ನಾವು ಅವ್ರ ಹತ್ರ ಎಲ್ಲ ಕೆಲವ್ರ ಹತ್ರ ಎಲ್ಲ ನಾವು ಮಾತಾಡಿದ್ದೀವಿ. ಸೊ ಇಲ್ಲಿ ಆ ದೃಷ್ಟಿಯಿಂದ ಇಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಅವ್ರಿಗೆ ಸ್ಟಾಫ್ ಕಾಸ್ಟು, ಎನರ್ಜಿ ಕಾಸ್ಟು, ಮೇಂಟೆನೆನ್ಸ್ ಕಾಸ್ಟು ಇವನ್ನೆಲ್ಲ ಕೂಡ ನೀವು ಮತ್ತೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಬನ್ನಿ ಅಂತ ಹೇಳಿದೀವಿ. 5% ಏನ್ ಮಾಡಬೇಕು ಅಂತಿದ್ದು ಅದನ್ನು ಕಡಿಮೆನೇ ಆಗ್ತದಾ, ಜಾಸ್ತಿನೇ ಆಗ್ತದಾ, 10% ಆಗ್ತದಾ, ಇವೆಲ್ಲ ಕೂಡ ಲೆಕ್ಕಾಚಾರ ಹಾಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಸೊ ಅದಾದ್ಮೇಲೆ ವಿಲ್ ಥಿಂಕ್ ಓವರ್. ಅಷ್ಟೇ ಅವರು ಏನ್ ನಮಗೆ ಮಾರ್ಗದರ್ಶನ ಕೊಡ್ತಾರೋ. ಬಟ್ ವಾಟ್ ಎವರ್ ದಿ ಕಮಿಟಿ ಹ್ಯಾಸ್ ಬೀನ್ ಫಾರ್ಮ್ಡ್ ಅರ್ಲಿಯರ್ ಈಸ್ ಅಬಂಡೆಂಟ್. ಅರ್ಲಿಯರ್ ಏನ್ ಕಮಿಟಿ ಅವ್ರು ರಿಪೋರ್ಟ್ ಕೊಡಬೇಕಾಗಿತ್ತು, ಆ ರಿಪೋರ್ಟ್ ಕೊಟ್ಟು ಮುಗಿದೋಗಿದೆ. ಸೊ ಇದನ್ನ ತಮ್ಗೆ ವಿಚಾರವನ್ನ, ಪ್ರಮುಖವಾದಂತ ವಿಚಾರನ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ದಿಸ್ ಇಸ್ ದಿ ಮೇಜರ್ ಡಿಸಿಷನ್ ಫಾರ್ ಬೆಂಗಳೂರು. ಇಫ್ ಅಟ್ ಆಲ್ ಏನಾದ್ರು ಹೋಲ್ಡ್ ಮಾಡುವಂತ ಡಿಸಿಷನ್ ಇವತ್ತು ತೆಗೆದುಕೊಂಡಿದ್ರೆ ಕರ್ನಾಟಕ ಸರ್ಕಾರ, ನಮ್ ಸರ್ಕಾರ, ನಿಮ್ ಸರ್ಕಾರ ಈ ಡಿಸಿಷನ್ ತಗೊಂಡಿದೆ. ನಾಟ್ ಆನ್ ಬೇಸ್ಡ್ ಆಫ್ ಎನಿ ಪೊಲಿಟಿಕಲ್ ಪ್ರೆಷರ್ or central government doesn't have any powers to interfere with this or give direction to me on this regard. Sir, ನಿನ್ನೆ ಸರ್ ಅವರು ಪತ್ರಿಕಾ ಪ್ರಕಟಣೆ ಮಾಡಿ ತಡೆ ಹಿಡಿತೀವಿ ಅಂತ ಹೇಳಿದ್ರು. ರಾಜ್ಯ ಸರ್ಕಾರ ಕೇಳಿ ಮಾಡಿದಾರಾ ಅಥವಾ ಅವರು ಹೇಳಿದ್ರು? ನಮ್ಮ ಹತ್ರ ಏನು ಕೇಳಿಲ್ಲ, ನಮ್ಮ ಹತ್ರ ಮಾತಾಡಿಲ್ಲ. ನಮ್ಮ ಹತ್ರ ರಾಜ್ಯ ಸರ್ಕಾರ ಪಾತ್ರ ಏನು ಸರ್? ನಾವು ಚರ್ಚೆನೆ ಮಾಡಿ ನಾವು ಹೇಳೇ ಇಲ್ಲ. We have not asked them. ಅಂದ್ರೆ ರೇಟ್ ಜಾಸ್ತಿ ಮಾಡಿ ಬರೋದಿಲ್ಲ ಸರ್, ಅದನ್ನ ಟ್ಯಾಗ್ ಮಾಡ್ತಾರೆ ಸರ್. ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ, ಅದೊಂದು ಫೇರ್ ಫಿಕ್ಸೇಷನ್ ಕಮಿಟಿ. ಈ ತೀರ್ಮಾನ ಇವತ್ತಾಗಿದ್ದಲ್ಲ. ಯಾವುದು ಈ ಫೇರ್ ಫಿಕ್ಸೇಷನ್ ಕಮಿಟಿ ಈ ಪ್ರೈಸು 5% ಜಾಸ್ತಿ ಮಾಡಬೇಕು ಅಂತ ತೀರ್ಮಾನ ಆಗಿದ್ದು ಇವತ್ತಲ್ಲ. 1 ವರ್ಷದ ಹಿಂದೆ, ಇವತ್ತಿನ 1 ವರ್ಷದ ಹಿಂದೆ 9/2/25 ಇದು ಇಂಪ್ಲಿಮೆಂಟ್. ಸ್ವಲ್ಪ ಕೇಳಪ್ಪ, ನೀನು ಪ್ರಶ್ನೆ ಕೇಳ್ತಾ ಇರೋನು ಅಣ್ಣ. 9/2/25 ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಪ್ರೈಸ್ ಫಿಕ್ಸೇಷನ್ ಕಮಿಟಿಯವರು ಆದೇಶ ಅವತ್ತಿನ ಕಾಲಕ್ಕೆ ಕೊಟ್ಟಿದ್ದಾರೆ. ಅವತ್ತವ್ರು ಯಾರು ಮಾತಾಡ್ಲಿಲ್ಲ. ಈಗ ಮಾತಾಡ್ತಾ ಇರೋಂತ ಧ್ವನಿಗಳಿತ್ತಲ್ಲ, ಆ ಧ್ವನಿ ಯಾರು ಅವತ್ತು ಮಾತಾಡ್ಲಿಲ್ಲ. ಇದು ಇಂಪ್ಲಿಮೆಂಟ್ ಮಾಡಿದಾಗ ಗೌರವದಿಂದ ಇಡೀ ಬೆಂಗಳೂರು ನಗರದ ಜನ ಎಲ್ಲ ಸ್ವೀಕಾರ ಮಾಡಿ 1 ವರ್ಷದ ನಂತರ ಅವತ್ತು ಹೇಳಿದ್ರು, ಇದು 1 ವರ್ಷದ ನಂತರ ಇದನ್ನ as per the FFC recommendation on completion of 1 year annual increase subject to a maximum of 5% to be implemented from 9/12/26 ಅಂತ ಆವತ್ತಿನ ಕಾಲ ಹೇಳಿದ್ರು. ಆ ಪ್ರಕಾರ ಇವರು ಮುಂದಕ್ಕೆ ಹೋಗಿದ್ದಾರೆ. I will tell you in English. Don't worry. I can little bit with broken English I can speak. ನಾನೀಗ ಸದ್ಯಕ್ಕೆ ಆ ಕಾಂಪ್ಲಿಕೇಶನ್ಗೆಲ್ಲ ನಾನು ಹೋಗಲ್ಲ. ವಿತ್ ಇನ್ ದಿ ಪವರ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್, ವಾಟ್ ಎವರ್ DK Shivakumar can do, ವಾಟ್ ಎವರ್ ದಿ ಕಾಂಗ್ರೆಸ್ ಗವರ್ಮೆಂಟ್ ಕ್ಯಾನ್ ಡೂ, ವಾಟ್ ಎವರ್ ಸಿದ್ದರಾಮಯ್ಯ ಗವರ್ಮೆಂಟ್ ಕ್ಯಾನ್ ಡೂ, ವಿತ್ ಇನ್ ಅವರ್ ಪವರ್ಸ್. ಇಟ್ ಈಸ್ ಅವರ್ ಲ್ಯಾಂಡ್. ನಮ್ಮ ಗ್ರಾಹಕರಿಗೆ ಯಾವ ರೀತಿ ನಾವು ಯಾವ್ದಾದ್ರು ಒಂದು ದಾರಿಲಿ ಸಹಾಯ ಮಾಡಬಹುದು, ಆ ದಾರಿ ಹುಡುಕಿದೀನಿ ಅಷ್ಟೇ. ಈಗ ನೋಡಪ್ಪ, ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದೀನಿ. ಈ ಬೇಸಿಸ್ ಮೇಲೆ ರೀಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದೀನಿ. ರೀಕ್ಯಾಲ್ಕುಲೇಟ್ ಮಾಡಿ. ಈಗ ನಿಮ್ಮ ಸಂಸ್ಥೆಯಲ್ಲೂ ಕೂಡ ವೇರಿಯೇಷನ್ ಆಗ್ತಾ ಇರ್ತಲ್ಲ. ಅಡ್ವರ್ಟೈಸ್ಮೆಂಟ್ ಕಡಿಮೆ ಬರ್ತದೆ, ಜಾಸ್ತಿ ಬರ್ತದೆ, ಸಂಬಳ ಜಾಸ್ತಿ ಬರ್ತದೆ, ಕಡಿಮೆ ಬರ್ತದೆ, ಕೆಲಸ ಬಿಟ್ಟು ಹೋಯ್ತಾರೆ, ಕೆಲಸ ಜಾಸ್ತಿ ಆಯ್ತಾರೆ, ಪವರ್ ಕಾಸ್ಟ್ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗೋಯ್ತದೆ, ಕಡಿಮೆ ಆಯ್ತದೆ. ಆ ರೀತಿ ನಿಮ್ಮಲ್ಲಿ ಹೆಂಗ್ ಮಾಡ್ತಿರೋ ಹಂಗೆ ಇಲ್ಲೂ ಕೂಡ ಪವರ್ ರೇಟು, ಪವರ್ ಇದು ಮಕ್ಕದೆಲ್ಲ ಲೆಕ್ಕಾಚಾರ ಇರ್ತದೆ.
ಎನರ್ಜಿ ಕಾಸ್ಟು, ಮೇಂಟೆನೆನ್ಸ್ ಕಾಸ್ಟು, ಸ್ಟಾಫ್ ಕಾಸ್ಟು ಇವೆಲ್ಲ ಇರ್ತದೆ. ಹೊಸದ ಲೆಕ್ಕಕ್ಕೆ ಬರುವುದಿಲ್ಲ. ಈಗಿರೋ ನಡೀತಾ ಇರೋದ್ರಲ್ಲೇ ಅವ್ರದೊಂದು ಆಗ್ತದೆ. ಸೊ ಅವರು 7.5 ವರ್ಷಕ್ಕೆ 7.5 ಇಯರ್ಗೆ 14.2% ಆನಮ್ ಎಲ್ಲ ಲೆಕ್ಕ ಹಾಕೊಂಡು ಏನೋ ಎಲ್ಲ ಹಾಕಿ ಇಟ್ಟಿದ್ದಾರೆ ಕ್ಯಾಲ್ಕುಲೇಷನ್. ಐ ಆಸ್ಕ್ ದೆಮ್ ಟು ರೀಕ್ಯಾಲ್ಕುಲೇಟ್ ದಿಸ್. ಸರ್ ಇದು ಕಮಿಟಿ ಅವರು ಮಾಡಿರ್ತಾರಲ್ಲ ಸರ್, ಅದು ಎಷ್ಟು ಖರ್ಚಾಗುತ್ತೆ ನೋಡಿನೇ ಅವರು ಫೇರ್ ಫಿಕ್ಸೇಷನ್ ಮಾಡಿರ್ತಾರೆ. ಮಾಡಿದ ಮೇಲೆ ಮುಂದೆ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ ಪ್ರತಿ ವರ್ಷ. ನೋಡಪ್ಪ, ಕಮಿಟಿ ಅವರು ಮಾಡಿರ್ತಾರಲ್ಲ ನಾವು ಕೊರತೆಯಲ್ಲಿ ಇದ್ದೀವಿ, ಇದಕ್ಕೆ ಕೇಳುವುದು ಬೇಡ ಸದ್ಯಕ್ಕೆ. ಅದು we should not say that we are having money problem, that is why we are increasing. ಸರ್ ಈಗ ಕಮಿಟಿ ಅವರು ಮಾಡಿರ್ತಾರಲ್ಲ ಸರ್, ಈಗ ಎಷ್ಟು ಖರ್ಚಾಗುತ್ತೆ ಎಷ್ಟು ಮಾಡಿದ್ದಾರೆ. ಬಟ್ ಪ್ರತಿ ವರ್ಷ ಅವ್ರಿಗೆ ಹೋಗಲ್ಲ. ಪ್ರತಿ ವರ್ಷ ಮಾಡಿದ್ದಾರೆ. ಪ್ರತಿ ವರ್ಷ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಪ್ರಕಾರ ಅವ್ರು ಮಾಡಿದ್ದಾರೆ. ನಾನು ನನಗಿರುವಂತ ಪವರ್ಸ್ ಅಲ್ಲಿ ನೀವು ಅದನ್ನ ಎಕ್ಸಾಮಿನ್ ಮಾಡಿ, ರೀಲುಕ್ ಮಾಡಿ ಅಂತ ಹೇಳಿದೀನಿ, ರೀಕ್ಯಾಲ್ಕುಲೇಟ್ ಮಾಡಿ ಹೇಳಿದೀನಿ. ಕಮಿಟಿ ಒನ್ ಪಾಯಿಂಟ್ ಆಫ್ ಟೈಮ್ ವರೆಗೂ ಮಾಡಿದ್ದಾರೆ 24. ಆಮೇಲೆ ಈ ಫಾರ್ಮುಲಾ ಕೊಟ್ಟಿದ್ದಾರೆ, ನಾವೇ ಕ್ಯಾಲ್ಕುಲೇಟ್ ಅವರು ನಾವು 20ವರೆಗೂ ಏನು 24 ವರೆಗೂ ಡಿಸೆಂಬರ್ ವರೆಗೂ ನಮ್ಮವರು ಮಾಡಕ್ಕೆ ಎಲ್ಲ ತರದ ಅವಕಾಶ ಇತ್ತು. ಅದಾದ್ಮೇಲೆ ಅವ್ರ ಕೈಗೆ 2020 2020 ಫಿಕ್ಸೇಷನ್ ಆಗ ತೀರ್ಮಾನ ಆಗಿ 4 ಇಯರ್ಸ್ ತೆಗೆದುಕೊಂಡಿದೆ. ಅವರು 4 ಇಯರ್ಸ್ ಆದ್ಮೇಲೆ ಅವರು ಕೊಟ್ಟಿದ್ದಾರೆ. ಅದಾದ್ಮೇಲೆ ಹೋದ ವರ್ಷನೇ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ಆ ಪ್ರಕಾರ ಆಟೋಮೆಟಿಕಲ್ ನೀವು 5% ವರೆಗೂ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಮ್ಯಾಕ್ಸಿಮಮ್ ಅಪ್ ಟು 5% ಅಂತ ಹೇಳಿದ್ದಾರೆ. ನಾನು ಇನ್ನೊಂದ್ಸತಿ ಬೇಕಾದ್ರೆ ಹೇಳ್ತೀನಿ, ಬೇಕಾದ್ರೆ ಓದ್ತೀನಿ, ಬೇಕಾದ್ರೆ ನೋಡಿ. ಆಸ್ ಪರ್ ದಿ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್ ಆನ್ ಕಂಪ್ಲೀಷನ್ ಆಫ್ 1 year annual increase subject to a maximum of 5% to be implemented from 9 to 26. and they have to work out these formula. Our BMRC has to be worked out on the fares increased based on the formula adopted by 4 fare fixation committee of DMRC, which is based on 3 major elements of O&M cost. The percentage of increase required in the existing fares was calculated based on the changes of the CPI for the staff cost, as per the unit cost of the energy cost, as per the kilometer maintenance and other costs from the last fixation to the current fixation. ಇಷ್ಟಿದೆಯಪ್ಪ. ಸರ್ ನನ್ನ ಪ್ರಕಾರ ಅವ್ರು ಮಾಡೋದು ಸರಿ ಅಂತ ಅನ್ಸುತ್ತಲ್ಲ ಸರ್. ಈಗ ಅವರು ಗೈಡೆನ್ಸ್ ಕೊಡೋರ ಪ್ರಕಾರ ಡೈರೆಕ್ಷನ್ ಕೊಡೋರ ಪ್ರಕಾರ ಮಾಡಿದ್ದಾರೆ ಅಂತ ಅನ್ಸಲ್ಲ ಸರ್. ಅವರು ನೋಡ್ರಿ, ಅವ್ರು ಕೊಟ್ಟಿದ್ದಾರೆ, ಆ ಕಮಿಟಿಯವರು ಕೊಟ್ಟಿದ್ದಾರೆ. ಆ ಕೊಟ್ಟಿದ್ನ ಇವತ್ತು ಇಂಪ್ಲಿಮೆಂಟ್ 1 ವರ್ಷದಿಂದೇನೆ. ಈ ಧ್ವನಿ ಎತ್ತವರೆಲ್ಲ ಅವತ್ತು 1 ವರ್ಷದಿಂದ ಎತ್ತಬೇಕಾಯ್ತು.